ನಾಯಕನ ಪಾತ್ರದಲ್ಲಿ ಗಿಲ್ಲಿಗೆ ಸಿಕ್ತು ಹೊಸ ದೊಡ್ಡ ಅವಕಾಶ. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ಒಂದು ನಾಯಕನ ಪಾತ್ರದಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಅಷ್ಟಕ್ಕೂ ಯಾವ ಸಿನಿಮಾಗೆ ಇವರಿಗೆ ಅವಕಾಶ ಸಿಕ್ತು, ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಗಿಲ್ಲಿ ಅವರಿಗೆ ಒಂದು ನಾಯಕನ ಪಾತ್ರ ಸಿಕ್ಕಿದೆ. ಗಿಲ್ಲಿ ಅಂದ ತಕ್ಷಣ ನಮಗೆ ನೆನಪು ಬರೋದು ಏನಪ್ಪ ಅಂತಂದರೆ, ಒಂದು ತುಂಬ ಕಷ್ಟಪಟ್ಟಂಥವ್ರು, ತುಂಬಾ ಕಷ್ಟಪಟ್ಟು ಇಷ್ಟು ದಿನ ಮೇಲೆ ಬಂದಂಥವ್ರು. ಒಂದು ಗಾರೆ ಕೆಲಸದಿಂದ ಹಿಡಿದು ಒಂದು ಕುರಿ ಕಾಯೋದ್ರ ಹಿಡಿದು ಎಲ್ಲವನ್ನು ಕೂಡ ತುಂಬ ಕಷ್ಟಪಟ್ಟಂಥವ್ರು. ಹೌದು ಸ್ನೇಹಿತರೆ, ತುಂಬಾ ಒಂದು ಒಳ್ಳೆಯ ಪ್ರತಿಭೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಗಿಲ್ಲಿ ಅವರಿಗೆ ತುಂಬಾ ಒಂದು ದೊಡ್ಡ ಅಪಾರ್ಚುನಿಟಿ ಸಿಕ್ಕಿದೆ. ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಹಲವಾರು ಪ್ರೊಡ್ಯೂಸರ್ಗಳಾಗಿರ್ಬೋದು, ಹಲವಾರು ಡೈರೆಕ್ಟರ್ಗಳಾಗಿರ್ಬೋದು ವೇಟ್ ಮಾಡ್ತಾ ಇದ್ರು. ಆದರೆ ಈಗ ಯಾವುದೇ ಒಂದು ಡೈರೆಕ್ಟರ್ಗಳಾಗಲಿ ಪ್ರೊಡ್ಯೂಸರ್ಗಳಿಗಾಗಲಿ ಒಂದು ಗಿಲ್ಲಿ ಅವರು ಸಿಕ್ಕಿರಲಿಲ್ಲ. ಯಾಕೆಪ್ಪ ಅಂತಂದರೆ ತುಂಬಾ ಬ್ಯುಸಿ ಇದ್ದರು ಗಿಲ್ಲಿ ಅವರು. ಯಾಕೆ ಅಂದರೆ ಹಲವಾರು ಕಾರ್ಯಕ್ರಮಗಳು ಇವರ ಬೆನ್ನ ಹಿಂದೆ ಇದ್ವು. ಸೊ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕು. ಯಾಕಪ್ಪ ಅಂತಂದರೆ ನನ್ನ ಈ ಮಟ್ಟಿಗೆ ತಂದು ಕೊಟ್ಟಂಥವ್ರು ಅಭಿಮಾನಿಗಳ ದೇವರುಗಳು. ಸೊ ಅವರನ್ನು ಬಿಟ್ಟು ನಾನು ಒಂದು ಸಿನಿಮಾಗೆ ಹೋದರೆ ಈಗ ತಪ್ಪಾಗುತ್ತೆ ಅನ್ನೋದು ಒಂದು ಗಿಲ್ಲಿ ಅವರ ಅಭಿಪ್ರಾಯವಾಗಿತ್ತು. ಅದಕ್ಕೆ ಒಂದಿಷ್ಟು ದಿನಗಳ ಕಾಲ ಕಾರ್ಯಕ್ರಮಗಳಿಗೆ ಒಂದು ಒತ್ತನ್ನು ಕೊಡ್ತೀನಿ. ಅದಕ್ಕೂ ನಾನು ಯಾವುದೇ ಒಂದು ಸಿನಿಮಾಗಳಿಗೆ ಈಗ ಒತ್ತನ್ನು ಕೊಡೋದಿಲ್ಲ. ಈ ಕಾರ್ಯಕ್ರಮಗಳು ಮುಗಿದ ಮೇಲೆ ಒಂದು ಸಿನಿಮಾಗೆ ಒತ್ತನ್ನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದರು. ಇನ್ನು ಗಿಲ್ಲಿ ಅವರು ಯಾವ ಸಿನಿಮಾಗೆ ನಟಿಸಲಿದ್ದಾರೆ, ಸೊ ಏನು ಕತೆ, ಸೊ ಈ ಸಿನಿಮಾದ ಒಂದು ಬಜೆಟ್ ಎಷ್ಟು, ಇವರು ಪಡೆದಿರುವಂಥ ಸಂಭಾವನೆ ಎಷ್ಟು ಅನ್ನೋದರ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಎಳೆಯಾಗಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಅಭಿನಯದ ಹೊಸ ಮೂವಿ ಯಾವುದಪ್ಪ ಅಂತಂದರೆ ಸರ್ವೆ ನಂಬರ್ 45. ಹೌದು ಸ್ನೇಹಿತರೆ, ಈ ಸರ್ವೆ ನಂಬರ್ 45 ಅನ್ನುವಂಥ ಒಂದು ಹೊಸ ಮೂವಿಯನ್ನು ಮಾಡ್ತಾ ಇದ್ದಾರೆ. ಇದು ಆಗಸ್ಟ್ನಲ್ಲಿ ರಿಲೀಸ್ ಆಗಲಿದೆ. ಇನ್ನು ಗಿಲ್ಲಿ ಅವರು ಇದರಲ್ಲಿ ಒಂದು ಹಳ್ಳಿ ಹೈದನ ಪಾತ್ರವನ್ನು ಮಾಡಿದ್ದಾರೆ. ಸೊ ಮಂಡ್ಯ ಪ್ರತಿಭೆಗೆ ಸೂಟ್ ಆಗುವಂತೆ ಒಂದು ಲುಕ್ನಲ್ಲಿ ಒಂದು ಹಳ್ಳಿ ಹೈದನ ಪ್ರತಿಭೆಯನ್ನು ಮಾಡಿದ್ದಾರೆ. ಸೊ ಇದಕ್ಕೆ ಒಂದು ಹೀರೋಯಿನ್ ಆಗಿ ರಚಿತಾ ರಾಮ್ರವರು ಆಯ್ಕೆಯಾಗಿದ್ದಾರೆ ಅನ್ನುವಂಥ ಕೆಲವೊಂದಿಷ್ಟು ಮಾಹಿತಿಗಳು ತಿಳಿದು ಬರ್ತಾ ಇವೆ. ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ಆದರೆ ಗಿಲ್ಲಿ ಅವರು ಈ ಒಂದು ಚಿತ್ರದಲ್ಲಿ ಅಭಿನಯಿಸಿರುವುದು 100% ನಿಜ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಸರ್ವೆ ನಂಬರ್ 45 ಇದಕ್ಕೆ ಗಿಲ್ಲಿ ಅವರು ಆಯ್ಕೆಯಾಗಿದ್ದಾರೆ. ಸೊ ತುಂಬ ಒಳ್ಳೆಯ ಪ್ರತಿಭೆ ಸಂಭಾವನೆಯನ್ನು ತುಂಬ ಚೆನ್ನಾಗಿ ಕೂಡ ಪಡೆದಿದ್ದಾರಂತೆ. ಇನ್ನು ಇದಕ್ಕೆ ನಿರ್ದೇಶಕರು ಯಾರು ಅನ್ನೋದನ್ನು ನೋಡ್ಬೇಕಪ್ಪ ಅಂತಂದರೆ ರಮೇಶ್ ಎನ್ ಅನ್ನುವಂಥವ್ರು ನಿರ್ದೇಶಕರು ಈ ಸಿನಿಮಾಗೆ ಆಗಿದ್ದಾರಂತೆ. ಇನ್ನು ಪ್ರತಾಪ್ ಆರ್ ಅವರು ರಚನೆ ಮತ್ತು ನಿರ್ದೇಶನವನ್ನು ಮಾಡಿದ್ದಾರಂತೆ. ಇನ್ನು ಸಂಗೀತವನ್ನು ರಮೇಶ್ ಅವರು ಮಾಡಿದ್ದಾರಂತೆ. ಹೌದು ಸ್ನೇಹಿತರೆ, ಹೊಸ ಮೂವಿಯಾದಂತಹ ಗಿಲ್ಲಿಯ ಹೊಸ ಮೂವಿಯಾದಂತಹ ಸರ್ವೆ ನಂಬರ್ 45 ಕೊನೆಗೂ ಗಿಲ್ಲಿ ಅವರು ನಾಯಕ ನಟನಾಗಿದ್ದಾರೆ. ಇದು ಅವರ ಮೊದಲನೇ ಸಿನಿಮಾ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ಆದಷ್ಟು ಬೇಗ ಈ ಸಿನಿಮಾ ತೆರೆಗೆ ಬರಲಿ. ಆಗಸ್ಟ್ನಲ್ಲಿ ಈ ಸಿನಿಮಾ ತೆರೆಗೆ ಬರಲಿದೆ ಅಂತೆ. ಸೊ ಈ ಸಿನಿಮಾ ಹಿಟ್ ಆಗುತ್ತೆ ಅಥವಾ ಫ್ಲಾಪ್ ಆಗುತ್ತೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಗಿಲ್ಲಿ ಅವರ ಈ ಸಿನಿಮಾ ಹಿಟ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ? ಗಿಲ್ಲಿ ಅವರ ಜರ್ನಿ ಹೀಗೆ ಮುಂದುವರಿಯುತ್ತಾ ಅಥವಾ ಗಿಲ್ಲಿ ಅವರ ಜರ್ನಿ ಇಲ್ಲೇ ಸ್ಟ್ರಕ್ ಆಗಿಬಿಡುತ್ತಾ? ಸೊ ಏನಾಗುತ್ತೆ ಗಿಲ್ಲಿ ಅವರ ಬಗ್ಗೆ? ಸೊ ಈ ಮೂವಿ ಹಿಟ್ ಆಗಬೇಕಾ ಅಥವಾ ಬೇಡವಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.